ಎಸ್, ನಮ್ಮ ಜೊತೆಗೆ ಬೀರೇಶ್ ಅವರು ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಹೇಳ್ತಾ ಇದ್ರೆ ನೀವು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಯಾಕಾಯಿತು ಅಂತೇಳಿ. ಅಲ್ಲ, ಇಷ್ಟು ದಿನಗಳ ಕಾಲ ಬೇಕಾಯ್ತಾ? ಮೊದಲೇ ರಾಜೀನಾಮೆ ಕೊಟ್ಬಿಟ್ಟಿದ್ರೆ ಅಲ್ಲಿ ಹಿಂಸಾತ್ಮಕ ಘಟನೆಗಳು ನಡೀತಾನೆ ಇರಲಿಲ್ಲ. ಯಾಕೆ ಅವರನ್ನು ಹಾಗೆ ರಕ್ಷಣೆ ಮಾಡುವಂಥ ಪ್ರಯತ್ನ ಪ್ರಧಾನಿ ಮೋದಿ ಮಾಡಿದ್ರು ಅಂತ? ಸರ್, ಒಂದ್ ಮಾತಂತೂ ಹೇಳ್ತೀನಿ. ಪ್ರಧಾನಿ ಮೋದಿ ಅವರು ಯಾವ ಒಬ್ಬ ವ್ಯಕ್ತಿಯ ರಕ್ಷಣೆಗೂ ಕೂಡ ಅವರು ಏನು ಯಾವುದೇ ಒಂದು ಲೋಪದೋಷ ಕಂಡು ಬಂದ್ರು ಅವ್ರನ್ನ ಅಂತವ್ರನ್ನ ರಕ್ಷಣೆ ಮಾಡ್ತಕ್ಕಂತ ಇದಕ್ಕೆ ಹೋಗಲ್ಲ ಯಾರು ಪ್ರಧಾನಿಗಳು. ಹಾಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ಪ್ರಾರಂಭದಿಂದ ವಿದ್ಯಾರ್ಥಿ ಇವರೆಲ್ಲ ಸಿಜೆಪಿ ಮಾಡ್ತಕ್ಕಿಂತ ಪ್ರಾರಂಭದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಏನು ನೀಟ್ ಅಕ್ರಮವನ್ನ ಅದರ ವಿರುದ್ಧ ಪ್ರಾರಂಭದಲ್ಲೇ ಹೋರಾಟ ಮಾಡಿತ್ತು. ಅಲ್ಲ, ಹೋರಾಟ ಮಾಡಿತ್ತು. ಬಟ್ ನೀವು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೇಳಿದ್ರ ಓಪನ್ ಆಗಿನೇ ಎಬಿಪಿ ಅವರು ಅಂತ? ಸರ್, ಯಾರೋ ಮಾಡಿದ ತಪ್ಪಿಗೆ ಇನ್ನೊಬ್ರು ರಾಜೀನಾಮೆ ಕೊಡಬೇಕು ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಇದೆ ಸರ್? ಸರ್, ಯಾರು ಮಾಡಿದ ತಪ್ಪಿಲ್ಲ ಸರ್. ಅವರ ಇಲಾಖೆಯಲ್ಲಿ ಆದಂತಹ ಒಂದು ಲೋಪದೋಷಗಳದು. ಈಗ ಕೆಲವು ಇಲಾಖೆಗಳಲ್ಲಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಆಯಿತು. ಅವರ ಪಾತ್ರ ಇಲ್ಲದಿದ್ರು ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಯಿತು ಅಂತ ಬಹಳಷ್ಟು ಉದಾಹರಣೆಗಳು ನಿಮ್ಗೆ ಕೊಡಬಲ್ಲೆ ನಾನು. ಸರ್, ಈ ಪ್ರಧಾನಿ ಮೋದಿಜಿ ಅವರು ಧರ್ಮೇಂದ್ರ ಪ್ರಧಾನ್ ಜಿ ಅವ್ರ ಇರ್ತಕ್ಕಂತ ಇಲಾಖೆಯಲ್ಲಿ ಆಗಿರ್ತಕ್ಕಂತ ಏನು ನೀಟ್ ಅಕ್ರಮದಲ್ಲಿ ಅವ್ರ ಕೆಳ ಹಂತದ ಅಧಿಕಾರಿಗಳಿಂದ ಆಗಿರೋ ತಪ್ಪಿನಿಂದ ಇವತ್ತು ಧರ್ಮೇಂದ್ರ ಪ್ರಧಾನ್ ಜಿ ಅವರು ರಾಜೀನಾಮೆ ಕೊಡ್ತಕ್ಕಂತ ಕಾರ್ಯಕ್ಕೆ ಬಂದಿದೆ. ಇವತ್ತಿನ ಏನು ಸಿಜೆಪಿ ಹೋರಾಟ ಆಗಿರ್ಬೋದು, ಮಗದೊಂದು. ಹಾಗಾಗಿ ಪ್ರಧಾನಿ ಮೋದಿ ಅವರು ಯಾರ ರಕ್ಷಣೆಗೂ ಕೂಡ ನಿಂತಿಲ್ಲ. ನೈತಿಕ ಹೊಣೆ ಇವತ್ತು ದೇಶದ ವಿದ್ಯಾರ್ಥಿಗಳ ಯುವಜನತೆ ಹಿತದೃಷ್ಟಿಯಿಂದ ಸ್ವಯಂವಾಗಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಜಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲ, ಈಗ ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಏಟು, ಬೂಟಿನ ಏಟು ಬಿತ್ತು, ಹಲವರು ತಲೆ ಒಡೆದ್ವು. ಇದಕ್ಕೆಲ್ಲ ಕೇಂದ್ರ ಸರ್ಕಾರದ ಕುಮ್ಮಕ್ಕೆ ಕಾರಣ ಅಲ್ಲ, ಅಮಿತ್ ಶಾ ನೇರ ಕಾರಣ ಅನ್ನೋದು ಆರೋಪ ಕಾಂಗ್ರೆಸ್ನವ್ರದ್ದು. ಸರ್, ಕಾಂಗ್ರೆಸ್ನವ್ರು ಟೀಕೆ ಮಾಡ್ಲೇಬೇಕಲ್ಲ ಸರ್. ಅವ್ರಿಗೆ ಅಮಿತ್ ಶಾ ಅವರು, ಮೋದಿಜಿ ಅವರು, ಯೋಗಿ ಆದಿತ್ಯನಾಥ್ ಬಿಟ್ರೆ ಮತ್ತೆ ಬೇರೆ ಯಾರು ಕಾಣ್ತಾರೆ ಈಗ ಅವ್ರಿಗೆ? ಅಲ್ಲ, ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಸು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಎದುರಿಸೋಕ್ಕಾಗಲಿಲ್ಲ, ರಾಜೀನಾಮೆ ಪಡೆಯೋಕ್ಕಾಗಲಿಲ್ಲ. ನಿನ್ನೆ ಮೊನ್ನೆ ಬಂದಂತಹ ಆ ಜಿರಳೆ ಪಾರ್ಟಿ ಕೇಂದ್ರ ಸರ್ಕಾರವನ್ನು ಮಣಿಸ್ಬಿಡ್ತು ಅಂತಿಲ್ಲಿ ಆ ರೀತಿ ಟಾಕ್ ಆಗ್ತಿದೆ. ಸರ್, ಆಗ್ಲೇ ಮೇಡಮ್ ಅವರು ಮಾತಾಡ್ತಾ ಒಂದ್ ಮಾತು ಹೇಳಿದ್ರು, ಇದ್ರಲ್ಲಿ ಯಾರ ಕ್ರೆಡಿಟ್ ಕೂಡ ತಗೊಳ್ಳೋ ಇದು ಇಲ್ಲ ಅಂತ. ಇದು ದೇಶದ ವಿದ್ಯಾರ್ಥಿಗಳು, ಯುವ ಜನತೆ ಅವರ ಏನು ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಅವ್ರನ್ನೆಲ್ಲಾ ದೂರದೃಷ್ಟಿಯನ್ನು ಇಟ್ಕೊಂಡು ಸನ್ಮಾನ್ಯ ಪ್ರಧಾನ್ ಜಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲ ಬೀರೇಶ್ ಅವರೇ, ಮುಂದಿನ ದಿನಗಳಲ್ಲಿ ಪ್ರಧಾನಿ ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯಗಳು ಹೆಚ್ಚಾಗ್ತಾ ಇದೆ. ಸರ್, ಪ್ರಧಾನ ಮಂತ್ರಿಗಳು ಯಾವ ಕಾರಣಕ್ಕೆ ರಾಜೀನಾಮೆ ಕೊಡ್ಬೇಕು ಸರ್? ಅಲ್ಲ, ಈಗ ಅದೇ ಈಗ ಪ್ರಶ್ನೆ ಮಾಡುವಂಗಿಲ್ಲ. ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಪಟ್ಟ ಕಟ್ತಾರೆ, ನಿನ್ನ ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ತಾರೆ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಕೂಡ ಹೋರಾಟ ಮಾಡಬಾರ್ದ? ಅಂದ್ರೆ ಸರ್ವಾಧಿಕಾರದ ಮನಸ್ಥಿತಿ ಅನ್ನುವಂಥ ಆರೋಪಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋದು. ಸರ್, ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ನೋವು ಆದ್ರೆ, ತನಗೆ ಅನ್ಯಾಯ ಆದ್ರೆ ಹೋರಾಟ ಮಾಡತಕ್ಕಂತ ಹಕ್ಕನ್ನ ಸಂವಿಧಾನ ಕೊಟ್ಟಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ತಂದೆ ಆಗಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಹಾಗಾಗಿ ಇಲ್ಲಿ ಯಾರ ಹಕ್ಕನ್ನ ಕಸ್ಕಂತ ಇಲ್ಲ, ಕೀಳ್ತಾ ಇಲ್ಲ. ಅಲ್ಲ, ಮತ್ತೀಗ ನೋಡಿ, CJP ಅವರು ಹೋರಾಟ ಶುರು ಮಾಡಿದಾಗಿಂದ ಅವ್ರಿಗೆ ವಿದೇಶದಿಂದ ಫಂಡ್ ಬರ್ತಿದೆ ಅಂತೆ, ದೇಶದ್ರೋಹಿಗಳಂತೆ, ಪಾಕಿಸ್ತಾನ ಕೈವಾಡ ಇದೆ ಅಂತೆ, US ಇಂದ ದುಡ್ಡು ಕಳಿಸ್ತಿದಾರಂತೆ, ಅಲ್ಲಿ ಬೇರೆ ಬೇರೆ ಘೋಷಣೆಗಳನ್ನು ಕೂಗ್ತಿದೆ. ಅಂದರೆ ಈ ರೀತಿ ಪಟ್ಟ ಕಟ್ಟೋದು ಏನು ಸರ್? ಇದು ಕೇಂದ್ರ ಸರ್ಕಾರದ ಮನಸ್ಥಿತಿ. ಇದ್ಯಾಕೆ ಹೋರಾಟ ಮಾಡಿದ್ರಿ ಅಂತ? ಸರ್, ಈಗ ಪ್ರತಿಯೊಂದು ಸಂಘಟನೆಗೆ ತಂದೆ ಆಗಿರ್ತಕ್ಕಂಥ ಕೆಲವೊಂದು ಹಿನ್ನೆಲೆಗಳು ಇದ್ದೇ ಇರುತ್ತೆ ಸರ್. ಆ ಹಿನ್ನೆಲೆ ಇಲ್ದೇನೆ ಯಾವುದೇ ರೀತಿ ಒಂದು ಹೋರಾಟ ಆಗಿರ್ಬೋದು, ಮತ್ತೊಂದು ರೂಪರೇಷೆ ಆಗಕ್ಕೆ ಸಾಧ್ಯನೇ ಇಲ್ಲ. ಇವ್ರಿಗೂ ಕೂಡ ಸಿಜೆಪಿ ಅವ್ರಿಗೆ ಪಾಕಿಸ್ತಾನದ್ದು ಮಗದೊಂದು ದೇಶದ ನಂಟಿದ್ದೇ ಇರುತ್ತೆ ಸಹಜವಾಗಿ. ಅಧಿಕೃತವಾಗಿ ಗೊತ್ತಾ ನಿಮಗೆ? ಅಧಿಕೃತವಾಗಿ ಮಾಹಿತಿ ಇದೆಯಾ? ಸಾಕ್ಷಿ ಇದೆ ಅದ್ರ ಬಗ್ಗೆ? ದಾಖಲೆ ಇದೆಯಾ? ಸರ್, ಅದ್ರ ಬಗ್ಗೆ ಅಧಿಕೃತ ದಾಖಲೆ ಇಲ್ಲ. ನಾನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಡಿಬೇಟ್ ಅಲ್ಲಿ ಮತ್ತೆ ಭಾಗವಹಿಸ್ತೀನಿ ಸರ್. ಅಂದ್ರೆ ಅನುಮಾನಗಳಂತೂ ಖಂಡಿತ ಇದೆ ನಿಮ್ಗೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಇಷ್ಟು ಸಣ್ಣ ಅವಧಿಯಲ್ಲಿ ಆಯ್ತು ಅನ್ನೋದಕ್ಕೆ ನಿಮ್ಗೆ ಅನುಮಾನ ಇದೆ ಆ ರೀತಿಯಾಗಿ? ಅದು ಅಂತೂ ಪಕ್ಕ ಇದೆ ಸರ್. ಸರ್, ಈಗ ನೋಡಿ, ಈಗ ನೆಕ್ಸ್ಟು ಜನ್ರೇಷನ್, ಈಗ ಜೆನ್ಜಿ ಜನ್ರೇಷನ್ ಏನಿದೆ, ಅವರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಹಾಗಾಗಿನೇ ಜನರ ಜೊತೆಗೆ ನೇರವಾಗಿ ಭಾಗಿಯಾಗುವಂಥ ನಾಯಕರು ಬೇಕಾಗಿದ್ದಾರೆ. ಯುವಕರ
ಆ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುವಂಥ ನಾಯಕರು ಬೇಕಾಗಿದ್ದಾರೆ. 29ರ ಚುನಾವಣೆಯಲ್ಲಿ ಬಿಜೆಪಿ ಧೂಳಿಪಟ ಆಗುತ್ತೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಸರ್ ಬಿಜೆಪಿ ಧೂಳಿಪಟ ಆಗೋದು ಏನು ಆ ಪದನೇ ಇಲ್ಲ ಸರ್. ಇನ್ನು ಮುಂದಿನ 10-15 ವರ್ಷಗಳ ಕಾಲದಲ್ಲಿ ಕೇಂದ್ರ ಸರ್ಕಾರ ಬಿಜೆಪಿನೇ ಇರುತ್ತೆ ಸರ್. ಇನ್ನು ಮೋದಿಜಿ ಅವ್ರಿಗಿಂತನೂ ಇನ್ನು ಒಳ್ಳೆ ವ್ಯಕ್ತಿತ್ವ ಹೊಂದಿರತಕ್ಕಂತ, ಒಳ್ಳೆ ನಾಯಕತ್ವ, ಒಳ್ಳೆ ದೂರದೃಷ್ಟಿಯನ್ನು ಇಟ್ಟುಕೊಂಡಿರ್ತಕ್ಕಂತ ನಾಯಕರುಗಳು ಭಾರತೀಯ ಜನತಾ ಪಾರ್ಟಿಲಿ ಇದ್ದಾರೆ. ಇದು ಇವ್ರ ಅಗಲಕನಸು ಕಾಣಬೇಕಷ್ಟೇ. ಅಲ್ಲ, ಎಲ್ಲ ಒಂದು ಕಡೆ ಈ ಕಾಕ್ರೋಚ್ ಪಾರ್ಟಿ ಏನಿದೆ, ಆರಂಭದಲ್ಲಿ ತಮ್ಮ ಪಕ್ಷದ ನಾಯಕರು ಕೂಡ ಇದನ್ನು ಗೇಲಿ ಮಾಡಿದಂಥ ಉದಾಹರಣೆಗಳಿದ್ದಾವೆ. ಟೀಕೆ ಮಾಡಿದರೆ ಏನೂ ಮಾಡೋಕ್ಕಾಗಲ್ಲ, ಇವರಿಗೆ ಏನೂ ತೆಗೆದುಕೊಳ್ಳುವಂಥದ್ದು ಸಾಧ್ಯನೇ ಆಗೋದಿಲ್ಲ ಅಂತೇಳಿ. ಬಟ್ ಈಗ ಅವರ ಒಂದು ಶಕ್ತಿ ಇಡೀ ದೇಶಕ್ಕೆ ಒಂದು ಮಾದರಿ ಆಗ್ತಿದೆ ಸರ್, ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ. ನಿಮಗೇನಾದರೂ ಅನುಮಾನ ಇದೆಯಾ ಬರೀ ಇವ್ರದ್ದು ಬಿಜೆಪಿ ಟಾರ್ಗೆಟು, ಬೇರೆ ಪಕ್ಷಗಳದಿಲ್ಲ ಅಂತೇಳಿ? ಸರ್ ನಾನು ಒಂದೇ ಮಾತು ಹೇಳ್ತೀನಿ, ವಿದ್ಯಾರ್ಥಿ ಶಕ್ತಿ ರಾಷ್ಟ್ರ ಶಕ್ತಿ. ಯುವ ಜನತೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಸರ್. ಅಲ್ಲ, ಯಾಕಂತ ಹೇಳಿದ್ರೆ ಈಗ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಹೆಂಗಾಗ್ತಿದೆ ಅಂತ ಹೇಳಿದ್ರೆ, ಆ್ಯಂಟಿ ಬಿ ಜೆ ಪಿ ಒಂದು ಸಂಘಟನೆ ರೆಡಿ ಆಗಿದೆ, ಕೇವಲ ಇದು ಬಿ ಜೆ ಪಿನ ಟಾರ್ಗೆಟ್ ಮಾಡ್ಕೊಂಡು ಹೋರಾಟ ಮಾಡ್ತಿದೆ, ಮೋದಿಯಲ್ಲಿ ಟಾರ್ಗೆಟ್ ಆಗಿದ್ದಾರೆ, ಬೇರೆ ಪಕ್ಷಗಳನ್ನ ಇವ್ರು ಪ್ರಶ್ನೆ ಮಾಡೋದಿಲ್ಲ ಅಂತೇಳಿ. ಅಲ್ಲ, ನಿಮ್ಗೆ ಆ ಥರದ ಅನುಮಾನಗಳು ಇರ್ಬೋದಾ ಅಂತ ಹೆಂಗೆ? ಸರ್ ನನಗನ್ಸುತ್ತೆ ಇದು ಕಾಂಗ್ರೆಸ್ ಪಕ್ಷದ ಒಂದು ಅಂಗ ಸಂಸ್ಥೆ ಅಂತ ನನ್ಗೆ ಕಾಣಿಸುತ್ತೆ ಸರ್. ಇದು ಅಂದರೆ ಕಾಂಗ್ರೆಸ್ನ ಬಿ ಟೀಮ್ ಆಗಿ ಕೆಲಸ ಮಾಡ್ತಿರ್ಬೋದು ಅಂತ? 100ಕ್ಕೆ 100. ಅಲ್ಲ, ಮತ್ತು ಫಂಡಿಂಗು ಸರ್? ಫಂಡಿಂಗು ಅದು ನನಗೆ ಅಧಿಕೃತವಾಗಿ ಯಾವುದೇ ದಾಖಲೆ ಇಲ್ದೇನೆ ನಾನು ಮಾತಾಡೋದು ತಪ್ಪಾಗುತ್ತೆ. ಓಕೆ. ಫಂಡಿಂಗ್ ಮಾತ್ರ ಅವರಿಗೆ ವಿದೇಶಗಳಿಂದ, ಬೇರೆ ಮೂಲಗಳಿಂದ ಅಂತೂ ಪಕ್ಕ ಬಂದಿದೆ ಸರ್. ಬಟ್ ಈಗ ವಿರೋಧ ಪಕ್ಷ ಆಗಿ ಕಾಂಗ್ರೆಸ್ಸು ಸಮರ್ಥವಾಗಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ವಿಫಲ ಆಯ್ತು ಅಂತ ಅನ್ಸುತ್ತಾ? ಅದಂತೂ ಸತ್ಯ ಸರ್. ಇವ್ರು ಮಾಡಿರ್ತಕ್ಕಂಥ ಏನು ಜಂತರ್ ಮಂತರ್ಲಿ ಪ್ರಾರಂಭದಿಂದ ಕೂತ್ಕೊಂಡು ಎಲ್ಲೋ ವಿದೇಶದಲ್ಲಿ ಇದ್ದು ರಾಹುಲ್ ಗಾಂಧಿ ಅವರು ಏಕಾಏಕಿ ಪ್ರತಿಭಟನೆಗೆ ಭಾಗವಹಿಸ್ತಾರೆ ಅಂದ್ರೆ ಇದು ಅವರ ಪ್ರಚಾರಕ್ಕೋಸ್ಕರನೇ ಬಂದಿದ್ದು. ಸರ್, ಈಗ ಪ್ರಧಾನಿಯವರು ಮೌನ ಮುರಿಲಿಕ್ಕೆ ಕಾಕ್ರೋಚೆ ಬರಬೇಕಾಯ್ತು ಅನ್ನೋ ಇದಕ್ಕೆ ಚರ್ಚೆ ನಡೀತಾ ಇರೋದು. ಹಾಗೇನಿಲ್ಲ ಸರ್, ವಿರೋಧ ಪಕ್ಷಗಳು ಮಾತಾಡೋದು ಸಹಜ ಅಲ್ಲ ಸರ್. ಎಸ್, ಥ್ಯಾಂಕ್ ಯು ಬೀರೇಶ್ ಅವರೇ, ಇಲ್ಲಿವರೆಗೂ TV5 ಜೊತೆಗೆ ಮಾತಾಡಿದ್ದಕ್ಕೆ.